ಹೋದೆ, ಅವರು ಬಂದರು, ಆರ್ ಬಿ ಸರ್ ಬಂದರು, ರವಿ ಅಂತ, ನೀವು ಭಾಳಷ್ಟು ಸರಿ ಹೇಳಿದ್ದೀರಲ್ಲ ಅಂತಂದರು. ಅವ್ರು ಮಾತಾಡೋ ಎಲ್ಲ ಮಾತುಗಳು ಭಾಳಷ್ಟು ಸ್ಪಷ್ಟವಾಗಿರುತ್ತೆ, ತುಂಬ ಸ್ಪಷ್ಟವಾಗಿ. ಅದ್ರ ಜೊತೆ ಆ ಉಡುಪಿ ಮತ್ತು ಆ ಕುಂದಾಪುರ ಮತ್ತು ಆ ಮಂಗಳೂರು ಆ ಭಾಷೆಯನ್ನು ಸೇರಿಸಿ ಮಾತಾಡ್ತಾರಲ್ಲ, ಆ ಸ್ಪಷ್ಟತೆ ನನಗೆ ತುಂಬ ಇಷ್ಟ. ಸೊ ಕೂತ್ವಿ, ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಅವರ ಮುಖದಲ್ಲಿ ಆ ಮುಗುಳ್ನಗೆಯನ್ನು ನೋಡ್ತಾ ಇದ್ದೆ. ನೀವು ಇಲ್ಲಿ ಬರ್ತೀರಾ, ಉಮರ್ ಖಯಾಮು, ಆ ಬಾರು, ರೋಸಿ ಗೆಸ್ಟ್ ಹೌಸು, ಅದು ಇದು ಎಲ್ಲವನ್ನು ಹೇಳ್ತಾ ಇರ್ಬೇಕಾದ್ರೆಲ್ಲ ಆ ಕಣ್ಣುಗಳು ಎಲ್ಲೋ ಗೊತ್ತಿಲ್ಲದಂಗೆ ಆ ರೀತಿ ಅರಳ್ತಾ ಇತ್ತು. ಅಂದರೆ ಆ ಹಳೆಯ ದಿನಗಳಿಗೆ ಹೋಗಿ ಆ ರಪ್ಪೆಗಳು ಇದು ಮಾಡ್ತಾಯಿತ್ತು. ತದನಂತರ ಅವ್ರಿಗೂ ಮತ್ತು ನಮ್ಮ ಕೆಂಪಯ್ಯ ಅವ್ರಿಗೆ ಗಲಾಟೆ ಆದದ್ದು, ಆ ಗಲಾಟೆಯಿಂದ ಅವ್ರಿಗೆಲ್ಲೋ ಶೂಟೌಟ್ ಆಗಿದ್ದು, ಆ ಶೂಟೌಟಿಂದ ಅವರಿಂದ ಎಲ್ಲವನ್ನು ಹೇಳ್ತಾ ಕೊನೆಗೆ ಮುತ್ತಪ್ಪ ಅವರ ಕಣ್ಣಲ್ಲಿ ಆ ಹೆಪ್ಪುಗಟ್ಟಂಥ ನೀರುಗಳನ್ನು ಕೂಡ ನಾನು ನೋಡಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದ್ದದ್ದನ್ನು ಇದ್ದದ್ದಾಗೆ ಹಾಗೆ ಹೇಳ್ಬಿಟ್ಟಿದ್ದೀರಲ್ಲ ಬೆಳಗೆರೆ ಅವರೇ, ಕಥೆನೇ ಹಾಗಲ್ವ ರೈಗಳೇ ಅಂತ ಇವರು ಸ್ಪಷ್ಟ, ಅವರು ಸ್ಪಷ್ಟ. ಎಷ್ಟು ನಿಧಾನವಾಗಿ ಮಾತಾಡ್ತಾರೆ ಅಂತಂದರೆ ಒಂದು ಕಾಲದಲ್ಲಿ ರಾಮಕೃಷ್ಣ ಹೇಳಿ ಸರ್ ಆ ಥರ ಮಾತಾಡ್ತಾ ಇದ್ದಿತ್ತು. ಅದಷ್ಟು ಸ್ಪಷ್ಟವಾಗಿತ್ತು ಆ ಸಂಭಾಷಣೆಗಳು. ಎಲ್ಲವೂ ಆದಮೇಲೆ ಸದ್ಯಕ್ಕೆ ಬೇಡ, ನಿಲ್ಲಿಸಿರೋಣ. ಯಾಕೆ ಅಂತಂದರೆ ಯಾವುದರಲ್ಲೂ ನಾನು ಭಾಗಿಯಾಗಿಲ್ಲ ಅಂತ ನನ್ನನ್ನು ಕೋರ್ಟ್ ಹೊರಗಡೆ ಕಳಿಸಿದೆ. ಈಗೆಲ್ಲೋ ಒಂದು ಕಡೆ ಜಯರಾಜನ್ನ ಕೊಂದವನು ನಾನು, ಮತ್ತೊಂದು ನಾನು, ಮಗದೊಂದು ನಾನು ಅಂತಾಗ ನಾನೇ ಗೊತ್ತಿಲ್ದಂಗೆ ಅಕ್ಸೆಪ್ಟ್ ಮಾಡಿಕೊಂಡು ಇದೊಂದು ಡಾಕ್ಯುಮೆಂಟ್ನ ಗೌರ್ಮೆಂಟ್ ಕೊಟ್ಟಂಗೆ ಆಗ್ಬಿಡತ್ತೆ. ಬೇಡ ಬೆಳಗೆರೆ ಅವರೇ. ದಿಸ್ ವಾಸ್ ದ ಫಿಯರ್ ಆಫ್ ಮುತ್ತಪ್ಪ ರೈ ಅಂಟಿಲ್ ಹಿಸ್ ಡೆತ್. ಅವರ ಮನಸ್ಸಿನಲ್ಲಿದ್ದಿದ್ದು ಇದೆ. ಹಾಗಾಗಿ 2002ರಲ್ಲಿ ಶುರು ಆದಂಥ ಆ ಒಂದು ಸಿನಿಮಾ 2020ವರೆಗೂ ಬಂದಾಗಲೂ ಕೂಡ ಅದು ಸುದೀಪ್ ಅವ್ರಿಗೆ ಹೋಗುತ್ತೆ, ದರ್ಶನ್ ಅವ್ರಿಗೂ ಹೋಗುತ್ತೆ, ಅರ್ಜುನ್ ಸರ್ಜಾ ಅವ್ರು ಮಾಡಬೇಕಾಗಿರುತ್ತೆ, ತದನಂತರ ಲಾಸ್ಟ್ ವಿವೇಕ್ ಒಬಿರಾಯ್ಗೆ ಹೋಗುತ್ತೆ, ತದನಂತರ ರಾಮ್ ಗೋಪಾಲ್ ಅವ್ರನ್ನೂ ಬರ್ತಾರೆ, ಈ ಕಡೆ ಓಂ ಪ್ರಕಾಶ್ ಬರ್ತಾರೆ, ಆ ಕಡೆ ಎಷ್ಟು ಜನರ ಮಧ್ಯದಲ್ಲಿ ಇದು ಟ್ರಾವೆಲ್ ಆಯಿತು ಅಂತಂದರೆ ಯಾರೂ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ದಟ್ ವಾಸ್ ಅ ಫಿಯರ್ ಆಫ್ MR. ಅನ್ನೋಯಿಂಗ್ಲಿ ನಾನು ನನ್ನ ವಿಷಯವನ್ನು ನಾನೇ ಮಾಡಿದ್ದೇನೆ ಅಂತ ಹೇಳಿ ಗೌರ್ಮೆಂಟ್ಗೆ ಒಂದು ಡಾಕ್ಯುಮೆಂಟ್ನ ಕೊಟ್ಟು ಈ ಸಿನಿಮಾವನ್ನು ತೋರಿಸ್ದಂಗೆ ಆಗ್ಬಿಡುತ್ತೆ. ಇದು ಆಗಬಾರ್ದು ಅಂತ ಅವರು ನೀವು ಮಾಡಿದ್ದೀರಾ ಅಂತ ಜಗಜ್ಜಾಹೀರಾಗೋಗಿದೆ. ಜೈರಾಜ್ನ ಹೊಡೆದದ್ದು ಮತ್ತು ಬೂಟೋಸ್ನ ಹೊಡೆದದ್ದು ಮತ್ತೊಂದು ಮಗದೊಂದು ಈ ಥರ ಒಂದಷ್ಟು ಇತಿಹಾಸ ಇದೆ. ಅದಕ್ಕೆ ಅಯ್ಯೋ ಅನ್ನೋ ಕಥೆಗಳಿರ್ಬೋದು. ಬಟ್ ನೀವೇ ಅಪ್ಫ್ರಂಟಲ್ಲಿ ನಿಂತು ಎಲ್ಲವನ್ನು ಮಾಡಿದ್ದೀರಾ ಅಂದವರು ಈಗ ನಾನು ಮಾಡಿಲ್ಲ ಅಂತಂದರೆ ಅದು ಬೇರೆ ಥರ ಆಗಿಬಿಡುತ್ತೆ ಅಂತ ಬರಹಗಾರರು ಮತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ನಮ್ಮಗಳ ಒಂದು ಅವ್ರ ಮುಂದೆ ಇಟ್ಟಂತಹ ಒಂದು ಮನವರಿಕೆ. ಹಾಗಾಗಿ ಆಗಲಿಲ್ಲ. 2004 ಈ ಇಡೀ ಸಿನಿಮಾ ಬಂದು ಧನರಾಜ್ ಸರ್ ಇವತ್ತು ಇದ್ದಾರೆ, ಪಿ ಧನರಾಜ್ ಸರ್. ಅವರು ಆ ದಿನಗಳಲ್ಲಿ H2 ಅನ್ನೋ ಒಂದು ಸಿನಿಮಾವನ್ನು ಮಾಡಿ ಭಾರಿ ಒಂದು ದೊಡ್ಡ ಹೊಡೆತಕ್ಕೆ ಸಿಕ್ಕು ಅವರು ಇಂಡಸ್ಟ್ರಿನೇ ಬಿಟ್ಟು ಹೊಟ್ಟೋದ್ರು. ಇವತ್ತವರೆಗೂ ಅವ್ರು ಇಲ್ಲ. ಬಟ್ ಆ ದಿನಗಳಲ್ಲಿ 2004-2005ರಲ್ಲಿ ಅವರಿಗೆ ಮುತ್ತಪ್ಪ ಅವ್ರು ಹೇಳ್ತಾರೆ, ಒಂದಷ್ಟು ಬದಲಾವಣೆಗಳು ಮಾಡೋಂಗಿದ್ರೆ ನೀವು ಈ ಸಿನಿಮಾ ಮಾಡಿ ಅಂತ ಹೇಳ್ತಾರೆ. ಧನರಾಜ್ ಸರ್ ನುಗ್ತಾರೆ, ತುಂಬ ಒಂಥರ ಅದೇನೋ ಹೇಳ್ತಾರೆ, ಗೂಳಿ ನುಗ್ತಾರೆ, ಬರ್ತಾರೆ. ಅವರು ಸುದೀಪ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಜೇಡ್ ಗಾರ್ಡನ್ ಅಂತ ನಾವು ಶೂಟಿಂಗ್ ಮಾಡ್ತಾಯಿದ್ವಿ, ಅದಕ್ಕೆ ನಲ್ಲಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್. ಒಂದು 3-4 ಬಾರಿ ನನಗೆ ಫೋನ್ ಮಾಡ್ತಾರೆ. ನಾನು ಈ ವಿಷಯವನ್ನು ಸುದೀಪ್ ಸರ್ಗೆ ಹೇಳ್ತೇನೆ, ಸರ್ ಈ ಥರ ಬಂದಿದ್ದಾರೆ ಅಂತ. ಸಮ್ವೇರ್ ಸಮಥಿಂಗ್ ಹ್ಯಾಪನ್ಡ್. ಸುದೀಪ್ ಸರ್ ಅದು ಇಗ್ನೋರೆನ್ಸೋ ಇಲ್ಲ ಅಂತಂದರೆ ಅವ್ರ ಮನಸ್ಸಿಗೆ ಧನರಾಜ್ ಅಂದರೆ ಏನು, ಧನರಾಜ್ ಅಂದರೆ ಯಾರು, ಧನರಾಜ್ ಏನಕ್ಕೆ ಬರ್ತಾ ಇದ್ದಾರೆ ಅದು ಗೊತ್ತಾಗಲಿಲ್ವೋ, ಏನು ಕತೆನೋ ಗೊತ್ತಿಲ್ಲ. 3 ಸರಿ ಬರ್ತಾರೆ, 3 ಸರ್ತಿನೂ ಸುದೀಪ್ ಅವ್ರು ಮಿಸ್ ಮಾಡ್ತಾರೆ, ಮಾತಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಧನರಾಜ್ ಅದೇನೋ ಹೇಳ್ತಾರಲ್ಲ, ತುಂಬ ಮುಂಗೋಪಿ, ಜಮದಗ್ನಿ. ಇದಾಗಬೇಕು ಅಂತಂದರೆ ಅದಕ್ಕೆ 100 ಪಟ್ಟಷ್ಟು ದುಡ್ಡು ಹಾಕಿ ಆ ಕೆಲಸವನ್ನು ಮಾಡ್ಕೊಳ್ಳೋಂಥ ವ್ಯಕ್ತಿ, ನಿರ್ಮಾಪಕ ನಮ್ಮ ಧನರಾಜ್ ಸರ್. ಸೊ ಅವ್ರಿಗೆಲ್ಲೋ ಒಂದು 3-4 ಸತಿ ಬಂದಾಗ ಎಲ್ಲೋ ಹರ್ಟ್ ಆಗಲಾಗಿ ಅವ್ರೇನು ಮಾಡಿಬಿಡ್ತಾರೆ, ಸಡನ್ನಾಗಿ ಹಿಂದಕ್ಕೆ ಹೋಗಿ ಇಷ್ಟು ವಿಷಯವನ್ನು ತಂದು ಈಗ ದರ್ಶನ್ ಸರ್ ಹತ್ರ ತಂದುಬಿಡ್ತಾರೆ. ಸೊ ರಾತ್ರೋರಾತ್ರಿ ದರ್ಶನ್ ಸರ್ ಬಿಕೇಮ್ ಹೀರೋ. ಆವಾಗಲೂ ಕೂಡ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಗುರುಗಳಾದಂತಹ KV ರಾಜು ಸರ್ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಓಂ ಪ್ರಕಾಶ್ ಸರ್ ಅವರು ಡೈರೆಕ್ಟರ್ ಅಂತ ಆಗ್ತಾರೆ ಇದೇ ಧನರಾಜ್ ಸರ್ ಸಿನಿಮಾಗೆ. ಇದೆಲ್ಲ ಒಂದಷ್ಟು ನಡೀತಾ ಹೋದಾಗ ಮತ್ತೆ ನಮ್ಮ KV ರಾಜು ಸರ್ ಮತ್ತು ಮುತ್ತಪ್ಪ ಅವರು ಎಲ್ಲ ಕೂತ್ಕೊಂಡು ಒಂದಷ್ಟು ಡಿಸ್ಕಷನ್. ಎಗೈನ್ ದ ಫಿಯರ್, ಇಲ್ಲ ಬದಲಾಯಿಸೋಕ್ಕಾಗಲ್ವಾ ಅಲ್ಲೂ KVR. ಈಗ ರೈಟರ್ಸ್ಗಳೇ ಅದಷ್ಟು ಪನ್ ಅಂತ ಏನಿರುತ್ತೆ ಅದನ್ನು ಹಿಡಿದ್ಬಿಟ್ರೆ ನಾವು ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ. ಸೊ KVR ಸರ್ ಟೋಲ್ಡ್ ದ ಸೇಮ್ ಥಿಂಗ್, ಇದನ್ನು ಚೇಂಜ್ ಮಾಡಿದ್ರೆ ನೀವು ಹೀರೋ ಅಲ್ಲ, ನೀವು ಝೀರೋ ಆಗ್ಬಿಡ್ತೀರಾ. ಅವ್ರು KVR ಡೈರೆಕ್ಟಾಗಿ ಮಾತಾಡೋರು ಆಗಿನ ಕಾಲದಲ್ಲಿ. ನಾನು ಇದನ್ನು ಚೇಂಜ್ ಮಾಡಿದ್ರೆ ನೀವು ಹೀರೋ ಅಲ್ಲ, ಝೀರೋ ಆಗ್ಬಿಡ್ತೀರಾ. ಇಲ್ಲ ಹಾಗಲ್ಲ ಇಲ್ಲ, ಇದೇನು ಮಾಡಿದ್ರು ಇದನ್ನು ಹೀಗೆ ಮಾಡಬೇಕು ಅಂತ ಎಗೇನ್ KVR.
ಆ ನಿಟ್ಟಿನಲ್ಲಿ ಅಲ್ಲಿ ಮಿಸ್ ಆಯಿತು. ಅದು ಸುದೀಪ್ ಸರ್ದಾಯಿತು, ಅಲ್ಲಿಂದ ದರ್ಶನ್ ಸರ್ ಆಯಿತು, ಅಲ್ಲೆಲ್ಲ ಮುಗೀತು. ಸರಿ, ಕನ್ನಡದವ್ರು ಮುಟ್ಟಿದ್ರೆ ತಾನೇ ಅಂತ ಏಕಾಏಕಿ ಹೋಗಿ ರಾಮ್ ಗೋಪಾಲ್ ವರ್ಮನ್ ಕರ್ಕೊಂಬಂದರು, ಏಕಾಏಕಿ ವಿವೇಕ್ ಓಬೆರಾಯನ್ ಕರ್ಕೊಂಬಂದರು. ರಾಮ್ ಗೋಪಾಲ್ ವರ್ಮನು ಕಥೆಯನ್ನು ಓದಿರ್ತಾರೆ, ಅವ್ರಿಗೂ ಹಿಸ್ಟ್ರಿ ಗೊತ್ತಿರುತ್ತೆ. ಅವ್ರವ್ರಿಗೆ ಏನಾಯಿತು, ಆ ಕತೆ ನಿಂತೋಯ್ತು. ಅವರು ಪಾಪ ಇಲ್ಲ, ಒಂದು ಹೀರೋ ಅಂತಲೂ ಅನಿಸಿರ್ಬೋದು, ಎರಡನೇದು ಡೈರೆಕ್ಟ್ರು ಈ ಥರ ಏನಾದ್ರು ಒಂದು ಮೀಡಿಯಾಕರ್ ಲೆವೆಲಲ್ಲಿ ಅನ್ಕೋಬೋದು, ಏನೋ ಮಾಡ್ಬೋದೇನೋ, ಅಪ್ಪ ನನ್ನ ತಂದೆ ಸಿನಿಮಾ ಈ ಮಟ್ಟಕ್ಕೆ ಇರಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಇರಬೇಕು, ಏನೋ ಅನಿಸಿರ್ಬೋದೇನೋ. ಸೊ ಬೇಡ ಅಂತಂದರು. ಬಟ್ ಅವ್ರಿಗೆ ಆ ಕಡೆಯಿಂದ ನನಗೆ ಬಂದಿದ್ದಂತೂ ನವಾಜುದ್ದೀನ್ ಸಿದ್ದಿಕಿ ತುಂಬ ಇಷ್ಟಪಟ್ಟಿದ್ದಾರೆ ಅಂತ. ಬಟ್ ನಾನು ಹೇಳೋದೇನು ಅಂತಂದರೆ, ಓಪನಾಗಿ ಹೇಳ್ತೀನಿ, ಯಾರೇ ಆದರೂ ಅದು ಕನ್ನಡದ ಹೀರೋ ಆಗಬೇಕೆ ಹೊರತಾಗಿ ಹೊರಗಿನವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾ ಭೂತೋ ನಾ ಭವಿಷ್ಯತೆ. ಯಾಕೆ ಅಂತಂದರೆ ಆತ ಮಾತಾಡೋ ಸ್ಪಷ್ಟತೆಯ ಒಂದು ಕನ್ನಡ ಇದೆಯಲ್ಲ, ಆ ತೂಕ ಎಷ್ಟು ಚೆನ್ನಾಗಿ ತೂಕ ಹಾಕಿ ಮಾತಾಡ್ತಾರಲ್ಲ, ಅದು ಈ ಹಿಂದಿಯವರು, ತೆಲುಗುವರು, ತಮಿಳ್ನವರು ಯಾರೋ ಮಾತಾಡಿ ಇನ್ನು ಕನ್ನಡನ ಗಬ್ಬೆಬ್ಸಿ ಇಲ್ಲದಿರೋದೆಲ್ಲ ಮಾಡಿ ಹಾಳು ಮಾಡಿಬಿಡ್ತಾರೆ. ನಾನು ರಾಮ್ ಗೋಪಾಲ್ ವರ್ಮಾ ಬಂದಾಗಲೂ ನಾನು ಹೇಳಿದೆ, ಟೇಕ್ ಎ ಚಾಲೆಂಜ್ ದಟ್ ಹಿ ಕ್ಯಾನ್ ಡೂ ದಿಸ್ ಫಿಲ್ಮ್ ಅಂತ. ಯಾಕೆಂತಂದರೆ ನಮ್ಮ ಕಲ್ಟ್, ನೀನು ಬಾಂಬೆಗೆ ಹೋಗಿರ್ಬೋದು, ಎಲ್ಲೋ ಹೋಗ್ಬೇಕು, ನಮ್ಮದ ಒಂದು ರಕ್ತ ಕತೆ, ರಕ್ತ ಚರಿತ್ರೆ ಇದೆಯಲ್ಲ, ಅದು ಇಲ್ಲಿಯವರು ಚೆನ್ನಾಗಿ ಗೊತ್ತಿರುತ್ತೆ. ಅದು ನಾ ಮಾಡ್ತೀನೋ, ನಾಳೆ ಇನ್ನೊಬ್ರು ಮಾಡ್ತಾರೋ, ಮತ್ತೊಬ್ಬರು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿಯ ಮಣ್ಣಿನ ಸೊಗಡು ನಮ್ಮವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊರತಾಗಿ ಹೊರಗಿನವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಬೇಡ ರವಿ ಅಂತ. ಯಾಕೆಂದರೆ ನಾನು ಮಾಡ್ತೀನಿ ಸಿನಿಮಾನ. ಇದೊಂದು ದಿವಸ ಅದೇ ಇದೇನೋ ಇದೆಮ್ಮ, ಕಾಲೇಜು ಅದರಲ್ಲಿ ನಮ್ಮ ರವಿಶಂಕರ್ ಮಾಡಿರ್ತಾರೆ, ಶ್ರುತಿಯಮ್ಮ ಮಾಡಿರ್ತಾರೆ, ಹುಡುಗ ಅವರು ಪದ್ಮನಾಭರೇ ಅನ್ಸುತ್ತೆ. ಹೀ ಸೇಸ್ ಆನ್ ದ ಡಯಾಸ್ ಆಫ್ ದಟ್ ಫಂಕ್ಷನ್, ಮುತ್ತಪ್ರವ್ರು ಹೇಳ್ತಾರೆ ನನ್ನ ಸಿನಿಮಾವನ್ನು ಪದ್ಮನಾಭ ಮಾಡ್ತಾರೆ ಅಂತ. ನನಗೆ ಅವ್ರು ಕೊಟ್ಟಿರೋದ್ರಿಂದ ರವಿ ನಾನು ಮಾಡಬೇಕು ಈ ಸಿನಿಮಾನ ಅಂದೆ ಮಾಡಿ. ಅಲ್ಲ, ಹೀ ಈಸ್ ಎ ಕ್ಲೋಸ್ ಅಸೋಸಿಯೇಟ್ ಆಫ್ ಎಮ್ ಆರ್ ಸರ್. ಅವರ ಎಲ್ಲ ಫಂಕ್ಷನ್ಗಳಿಗೂ ನಾನು ಎಮ್ ಆರ್ ಅವ್ರು ಬಂದಿರೋದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಹೀ ಈಸ್ ಎ ಕ್ಲೋಸ್ ಅಸೋಸಿಯೇಟ್, ಆರ್ ಹಿ ಮೈಟ್ ಬಿ ಜಸ್ಟ್ ಲೈಕ್ ಎ ಬ್ರದರ್, ಆರ್ ಮೋರ್ ದೆನ್ ಎ ಬ್ರದರ್, ನಂಗೆ ಗೊತ್ತಿಲ್ಲ. ಸೊ ನಾ ಮಾಡಬೇಕು ಅಂತ ಅವ್ರ ಆಸೆ. ಮೇಡಮ್ ಹತ್ರ ಹೋಗಿದ್ದಾರೆ. ಮೇಡಮ್ ಹತ್ರ ಹೋಗಿ ಮಾತಾಡಿ, ದೇವನಹಳ್ಳಿ ಹತ್ರ ಕರ್ಕೊಂಡೋದಂಥ ವ್ಯಕ್ತಿ ಹೆಸರು ನಾನು ಹೇಳ್ಬೋದು, ಬಟ್ ತಪ್ಪಾಗ್ಬಿಡುತ್ತೆ. ಕರ್ಕೊಂಡೋಗಿ ಮಾತಾಡಿಸಿ ಮೇಡಮ್ ಅಂದಿದ್ರು ಚೆನ್ನಾಗಿ ಮಾಡಿ, ಬಟ್ ಮಾಡೋ ಮುಂಚೆ ಬಂದು ಒಂದ್ಸತಿ ನನಗೆ ಫುಲ್ ನರೇಟ್ ಮಾಡಿ, ಬಿಕಾಸ್ ಐ ನೋ ದ ಹೋಲ್ ಸ್ಟೋರಿ ಆ್ಯಂಡ್ ಐ ವಾಂಟ್ ಟು ಲಿಸನ್ ಒನ್ಸ್ ಅಂತ ಅಂದಿದ್ರು. ಖಂಡಿತ ಬರ್ತೀನಿ ಅಮ್ಮ, ಎಲ್ಲ ಆದ ತಕ್ಷಣ ನಿಮ್ಮ ಹತ್ರ ಬಂದು ಇನ್ವಿಟೇಷನ್ ಎಲ್ಲ ರೆಡಿ ಮಾಡೋಕ್ಕೆ ಮುಂಚೆನೇ ಅವ್ರನ್ನ ಭೇಟಿ ಮಾಡಿ ಎಲ್ಲ ಆಯಿತು. ಅಷ್ಟೇ.